ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜ ಕನ್ನಡಿಗ. ಅಂತಾರಲೇ ಏನು ನಂದು ಸ್ವಿಗ್ಗಿ ಪರ್ಮನೆಂಟ್ಲಿ ಡಿಆಕ್ಟಿವೇಟ್ ಆಗಿದೆ ಅಂತ ಹೇಳಿದ್ದಾರೆ ಮ್ಯಾನೇಜರ್ಸು. ನಿನ್ನೆ ಫೋನ್ ಮಾಡಿಬಿಟ್ಟು ಇನ್ಫಾರ್ಮೇಷನ್ ತೊಗೊಂಡು ಅವ್ರು ಹೇಳ್ತಾಯಿದ್ರು ಆಫೀಸ್ ಹತ್ರ ಬಾ ರಾಜನಗರ ಅಂತ ಹೇಳಿದ್ದಾರೆ. ಇವತ್ತು ಝೊಮ್ಯಾಟೊ ಕೆಲಸ ಮಾಡ್ತಾಯಿದ್ದೀನಿ. ಬ್ಯಾಗು ಝೊಮ್ಯಾಟೊ ಕಟ್ಕೊಂಡಿದ್ದೀನಿ, ಟಿ ಶರ್ಟು ಝೊಮ್ಯಾಟೊದು ಹಾಕ್ಕೊಂಡಿದ್ದೀನಿ. ಗಾಡಿನೆಲ್ಲ ಸರ್ವಿಸಿಂಗ್ ಆಗಿದೆ. ಇವಾಗ ಸ್ಲಾಟ್ ಬುಕ್ ಮಾಡ್ಕೊಳ್ಳೋಣ. ಇದು ಒಂದು ಸ್ವಿಗ್ಗಿ ತೋರಿಸ್ತೀನಿ. ಸ್ವಿಗ್ಗಿ ನೋಡಿ, ಇಲ್ಲಿ ತೋರಿಸೋ ಟೆಂಪರರಿ ಡಿಆಕ್ಟಿವೇಟೆಡು. ಅಲ್ಲಿ ಇವ್ರು ಮ್ಯಾನೇಜರ್ ಹೇಳಿರೋದು ಫುಲ್ ಪರ್ಮನೆಂಟ್ಲಿ ಆಗಿದೆ ಅಂತ ಹೇಳಿದ್ದಾರೆ. ಅದೇನೇನು ಇಶ್ಯೂಸ್ ಇದೆ ಅಂತ ಅದೆಲ್ಲ ಟಿಕೆಟ್ ರೈಸ್ ಮಾಡಿಬಿಟ್ಟು ನೋಡ್ತಾರಂತೆ. ಇವಾಗ ಮಧ್ಯಾಹ್ನ 11 ಗಂಟೆಗೆ ಹೋಗ್ಬೇಕು. ಅಲ್ಲಿವರೆಗೂ ಗೀಗ್ಸ್ ಬುಕ್ ಮಾಡ್ಕೊಂಡು ಕೆಲಸ ಮಾಡ್ತೀನಿ. ಇವಾಗ 7ರಿಂದ 8, 8ರಿಂದ 9ವರೆಗೂ ಮಾಡ್ಕೋತೀನಿ. ಅಲ್ಲಿವರೆಗೂ ನೋಡೋಣ ಬರ್ರಿ. ಈಗ 2 ಗೀಗ್ಸ್ ಮಾಡ್ಕೊಂಡಿದ್ದೀನಿ. ಎಷ್ಟು ಅರ್ನಿಂಗ್ಸ್ ಆಗುತ್ತೆ ನೋಡೋಣ. ಲಾಗಿನ್ ಆದಮೇಲೆ ಇನ್ನೊಂದು 2-3 ನಿಮಿಷ ಐತೆ. ಲಾಗಿನ್ ಆಗಿ ಆರ್ಡ್ರ್ ಬಿದ್ದ ಸಿಗ್ತೀನಿ. ಝೊಮ್ಯಾಟೊದಲ್ಲಿ ನೋಡಿ, ನನ್ನ ಕ್ಯಾಶ್ ಲಿಮಿಟ್ ಇರೋದು 250. ಇಲ್ಲಿ ಡ್ಯೂಟಿ ಆನ್ ಮಾಡಿಬಿಡೋಣ. 7 ಗಂಟೆ ಆಗಿದೆ, ಆನ್ ಮಾಡಿದ್ದೀನಿ. ಎಲ್ಲ ಆರ್ಡ್ರ್ ಹೇಳ್ತಾನೋ ಗೊತ್ತಿಲ್ಲ. ಸದ್ಯಕ್ಕೆ ನಿಸರ್ಗ ಗ್ರ್ಯಾಂಡ್ ಹತ್ರ ಒಂದು ಆರ್ಡ್ರಸ್ ಇದೆ ಅಂತ ತೋರಿಸ್ತಾ ಇದ್ದೀನಿ. ಬ್ರಾಹ್ಮಿಣ್ ಸಟ್ಟೆ ಇಡ್ಲಿ ಸುಲ್ತಾನಪಾಳ್ಯ. ಇದೇನೇನೋ ಆ್ಯಪ್ಸಲ್ಲಿ ನನಗೆ ಇನ್ನೊಂದು ಅರ್ಥ ಆಗ್ತಾಯಿಲ್ಲ. ಇದು ಇನ್ಸೆಟ್ ಯಾವ್ಯಾವ ಥರ 14 ಗೀಗ್ಸ್ ಬುಕ್ ಮಾಡ್ಕೊಂಡ್ರೆ ಎಷ್ಟು ಅವರ್ ಆಗುತ್ತೆ ಏನು ಅಂತ ಏನು ಗೊತ್ತಾಗ್ತಿಲ್ಲ. ನೋಡೋಣ. ಆಲ್ಸಲ್ಲಿ ಹೋಗೋಣ ರೀ. ಇವತ್ತೇನೇನು ಆಫರ್ ಕೊಟ್ಟವನೆ. ಇದು 14 ಗೀಗ್ಸು ಬಿಟ್ಟರೆ 8 ಗೀಗ್ಸು, 10 ಗೀಗ್ಸು, 12 ಗೀಗ್ಸು, 16 ಇನ್ಸೆಟ್ಟು ಎಷ್ಟೈತೆ ಇದರಲ್ಲಿ. 19 ಆರ್ಡ್ರಸ್ ಹೊಡಿಬೇಕಂತೆ. 325 ರೂಪಾಯಿ ಇನ್ಸೆಟ್ಟು. 22 ಆರ್ಡ್ರ್ ಹೊಡೆದ್ರೆ 375, 25 ಆರ್ಡ್ರ್ ಹೊಡೆದ್ರೆ 475. ಮತ್ತು ಇದ್ಯಾವುದು ಥರ್ಸ್ಡೇ ಲೇಟ್ ನೈಟ್ ಸ್ಪೆಷಲ್ 401 ರೂಪಾಯಿ ಎಕ್ಸ್ಟ್ರಾ ಅಂತೆ. ಇದು 5 ಗೀಗ್ಸಲ್ಲಿ 7 ಆರ್ಡ್ರ್ ಹೊಡಿಬೇಕಂತೆ. 5, 7 ಹೊಡೆದ್ರೆ 300-400 ರೂಪಾಯಿ ಸಿಗುತ್ತಂತೆ. ಮತ್ತೊಂದು ಗೀಗ್ಸು 2 ಆರ್ಡ್ರಸ್ಸು 250 ಏನೇನೈತೆ ಟೈಮಿಂಗ್ಸ್ ಗೊತ್ತಿಲ್ಲ. 12ರಿಂದ 7 ಅಂತೆ. ಏನು ಟೈಮಿಂಗ್ಸ್ ಕೊಟ್ಟೋನೋ ಗೊತ್ತಿಲ್ಲ. ಬರ್ರಿ, ನಾವು ಅದ್ರ ಲಾಗಿನ್ ಆಗಿದ್ದೀವಿ. ಇವಾಗ ಸಂಜಯನಗರ ಎಲ್ಲ ಆರ್ಡ್ರ್ ಕೊಡ್ತಾನೋ ಬರ್ರಿ. ನಾನು ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ. ಇವಾಗ ಫಸ್ಟ್ ಆರ್ಡ್ರ್ ಬಿದ್ದಿರೋದು ಬರ್ಗರ್ ಕಿಂಗಿಂದ. 7:30 ಗಂಟೆ 7:25 ಆಗಿದೆ. ರೀಚ್ಡ್ ಕೊಟ್ಟಿದ್ದೀನಿ. ಇನ್ನೂ ಫುಡ್ ರೆಡಿ ಇಲ್ಲ. ಬರ್ರಿ ಒಳಗಡೆ ಹೋಗ್ಬಿಟ್ಟು ಕೇಳೋಣ. ಬರ್ಗರ್ ಕಿಂಗ್ಸಲ್ಲಿ ಫಸ್ಟ್ ಆರ್ಡ್ರ್ ಇವತ್ತಿಂದು ಮಂಗಳವಾರ. ಪಿಕಪ್ ಮಾಡಿ ಡ್ರಾಪ್ ಮಾಡೋಕ್ಕೆ ಹೋಗೋಣ. ಅರ್ಧ ಗಂಟೆ ವೇಟ್ ಮಾಡಿದ್ದೀನಿ. ಎಲ್ಲಿ ಬರ್ಗರ್ ಕಿಂಗ್ದಲ್ಲಿ ಇವಾಗ ಹೇಳ್ತಾ ಇದ್ದಾರೆ ಇನ್ನೂ 1 ಅವರ್ ಮೇಲಾಗುತ್ತೆ, ಗ್ಯಾಸ್ ಆಫ್ ಆಗಿದೆ ಅಂತ ಇವಾಗ ಹೇಳ್ತಾ ಇದ್ದಾರೆ. ಅವಾಗಲೇ ಹೇಳಿದರೆ ನಾನು ಸುಮ್ಮನೆ ಹೋಗ್ಬಿಡ್ತಿದ್ದೆ. ಶೋ ID ಕಾರ್ಡ್ನಲ್ಲಿ ಇದು ಯಾವ ಥರ ಮಾಡಬೇಕಂತ ನನಗೂ ಏನು ಗೊತ್ತಿಲ್ಲ. ನೋಡೋಣ. ಲೈವ್ ಡಿಶಸ್ಸು, ಐಟಮ್ ಸ್ಟಾಕು, ಕಾಂಟ್ಯಾಕ್ಟ್ ಡೆಲಿವರಿ. ಏನಪ್ಪ ಇದು ಐಟಮ್ ಸ್ಟಾಕ್ ಅಂತ ಹಾಕಿಬಿಡೋಣ. ರೀಚ್ ಸಪೋರ್ಟು, ಗೆಟ್ ಕಾಲ್ ಬ್ಯಾಕ್. ಇದೇನೇನು ಅಂತ ಗೊತ್ತಾಗ್ತಲ್ಲ ನನಗೂ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. 7 ನಿಮಿಷವರೆಗೂ ಚಿತ್ರಕ ಅಂತೆ ಯಾರೋ ಕಾಲ್ ಮಾಡ್ತಾರಂತೆ. ನೋಡೋಣ, ವೇಟ್ ಮಾಡೋಣ. ಆಲ್ಮೋಸ್ಟ್ 1 ಅವರ್ ಮೇಲೆ ಆಗುತ್ತೆ ಅಂತೆ. ಇನ್ನೂ ಅಲ್ಲಿವರೆಗೂ ನಾನು ವೇಟ್ ಮಾಡ್ಕೊತ ಕೂತ್ಕೊಳ್ಳೋಕ್ಕಾಗತ್ತಾ? ಆವಾಗಲೇ ಹೇಳಿದ್ರೆ ನಾನು ಸುಮ್ಮನೆ ಹೋಗ್ಬಿಡ್ತಿದ್ದೆ ಬರ್ಗರ್ ಕಿಂಗಲ್ಲಿ. ಸುಮ್ಮನೆ ಅರ್ಧ ಗಂಟೆ ಅಂತ ಹೇಳ್ಬಿಟ್ಟು ಕುಣಿಸ್ಬಿಟ್ಟು ಇವಾಗ ಹೇಳ್ತಾ ಇದ್ದಾರೆ 1 ಅವರ್ ಮೇಲೆ ಆಗುತ್ತೆ ಅಂತ. ಇನ್ನೂ ಏನೋ ಗ್ಯಾಸ್ ಆಫ್ ಆಗಿದೆ ಅಂತ. ಇದಕ್ಕೆ ಕಾಲ್ ಬರ್ತೈತೆ. ಹಲೋ, ನಮಸ್ಕಾರ ಮೇಡಮ್. ಇಲ್ಲಿ ನಾನು ಬರ್ಗರ್ ಕಿಂಗಲ್ಲಿ ಇದ್ದೀನಿ ಇವಾಗ. ಅವರು ಏನು ಹೇಳಿದ್ರು ಅಂದರೆ ಅವ್ರು ಗ್ಯಾಸ್ ಏನೋ ಇದನ್ನಾಗಿದೆ ಅಂತೆ ಪ್ರಾಬ್ಲಮ್ಮು. ಅರ್ಧ ಗಂಟೆ ಹೇಳಿದ್ರು ಕುತ್ಕೊಂಡು ಬಿಟ್ಟಿದ್ದೆ. ಇವಾಗ ಹೇಳ್ತಾ ಇದ್ದಾರೆ ಸರ್ ಇನ್ನೂ ತುಂಬಾ ಲೇಟ್ ಆಗುತ್ತೆ. ಕಸ್ಟಮರ್ ಟಿಕೆಟ್ ರೈಸ್ ಮಾಡಿಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿ. ಬೇಕಾದ್ರೆ ಅವ್ರ ಹತ್ರ ಫೋನ್ ಕೊಡ್ತೀನಿ, ಮಾತಾಡಿ. ಹಾಂ ಅಣ್ಣ, ಕಾಲ್ ಬರುತ್ತೆ ನೋಡಿ ನಿಮಗೆ. ಕಸ್ಟಮರ್ ಸಪೋರ್ಟ್ ಕಡೆಯಿಂದ ಕಾಲ್ ಬರುತ್ತೆ ನೋಡಿ. ಈ ಥರ ಮಾಡಿದ್ರೆ ಹೆಂಗೆ ನಮಗೆ? ಅರ್ಧ ಗಂಟೆ ಅವ್ರು ಕೂಣಿಸ್ಬಿಟ್ಟು ಇವಾಗ ಹೇಳ್ತಾ ಇದ್ದಾರೆ ಬರ್ಗರ್ ಕಿಂಗಲ್ಲಿ ನ್ಯೂ ಬೇಲ್ ರೋಡಲ್ಲಿ. ಸುಮ್ಮನೆ ಟೈಮ್ ವೇಸ್ಟು ಅರ್ಧ ಗಂಟೆಯವರು ನಮ್ಮದು. ಹಾಂ ಓಕೆ ಮೇಡಮ್, ಇಡಿ ಮಾಡಿ ಅವ್ರಿಗೆ. ಅರ್ಧ ಗಂಟೆ ಹೇಳ್ಬಿಟ್ಟು ವೇಟ್. ನಮಗೆ ಬಂದಿರೋದು ಆರ್ಡ್ರ್ ಎಷ್ಟು ಗಂಟೆ? 7:15 ಗಂಟೆ 7:25 ಗಂಟೆ ಆರ್ಡ್ರ್ ಬಿತ್ತು. ಅರ್ಧ ಗಂಟೆ ಕೂತ್ಕೊಂಡಿದ್ದೀನಿ. ಇವಾಗ ಹೇಳ್ತಾ ಇದ್ದಾರೆ 1 ಅವರ್ ಅಂತ. ಏನಪ್ಪ ಇರಿ. ನಮ್ಮ ಚೈತ್ರಕ್ಕೆ ಇದ್ದಾರೆ, ಕುಂದಾಪುರ ಚೈತ್ರಕ್ಕಲ್ಲ, ಬೇರೆ ಚೈತ್ರ ತೋರಿಸ್ತೈತೆ. ನೋಡೋಣ ಏನಾಗುತ್ತೆ ಅಂತ ತಿಳಿಸ್ತೀನಿ. रेस्टोरेंट में और उन्हें कस्टमर रेडी नहीं है, आउट ऑफ स्टॉक है बोल रहे हैं. उन्हें क्या गैस क्या प्रॉब्लम हो गया बोले है. मुझे हाफ एन आवर बोले थे और अभी बोल रहे हैं 1 और 2 और हो जाता है बोल रहे हैं उन्हें. मैं क्या करूँ सर? अभी टिकट राइज किया हूँ मैं कस्टमर सपोर्ट हेल्प लिया हूँ सर. ओके, उन्हें कॉल कर रहे हैं रेस्टोरेंट वालों को. उन्हें बात करके क्या ओके आपको कस्टमर सपोर्ट से कॉल आकर ये होता है सर. ठीक है, मैं बात करता हूँ. ओके सर.
ಹಲೋ ಹಾಂ 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 ಕಸ್ಟಮರ್ ನಂಗೆ ಕಾಲ್ ಮಾಡಿದ್ರು ಮೇಡಮ್, ಇವಾಗ ಅವರು ಕಸ್ಟಮರ್ದವ್ರು ಫೋನ್ ಮಾಡಿದ್ರು, ಎಷ್ಟೊತ್ತಾಯ್ತು ಅಂತ ಕೇಳ್ತಾ ಇದ್ದಾರೆ. ಓಕೆ ಓಕೆ ಕೊಟ್ಟೆ ರೀ, ನೋಡಿ ಮೇಡಮ್. ಹೇಳಿ ಮೇಡಮ್. ಹೌದಾ, ಕ್ಯಾನ್ಸಲ್ ಮಾಡಿಕೊಡ್ತೀರಾ? ಓಕೆ, ನನಗೇನು ಪೆನಾಲ್ಟಿ ಬೀಳಲ್ಲ ತಾನೇ? ಓಕೆ ಮೇಡಮ್, ಥ್ಯಾಂಕ್ ಯು. ನೋಡೋಣ, ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಇವಾಗ. ಹಾಂ ಮೇಡಮ್, ಬೇರೆ ವಿಷಯದಲ್ಲ, ಅವರು ಹೇಳಿ ಅಲ್ಲಿ ರೆಸ್ಟೋರೆಂಟ್ ಮೇಲೆ ಹಾಕಿ, ಇಲ್ಲಾರ ನಾನು ಅಪ್ಲೋಡ್ ಮಾಡ್ತೀನಿ ಇವ್ರದ್ದು ವೀಡಿಯೋನ. ಈ ಥರ ನನಗೆ ಮಾಡ್ತಾ ಇದ್ದಾರೆ ಅಂತ ಅರ್ಧ ಗಂಟೆ ವೇಟ್ ಮಾಡಿಸ್ಬಿಟ್ಟು ಇವಾಗ ಹೇಳ್ತಾ ಇದ್ದಾರೆ ಅವರು. ಏನು ಸುಮ್ಮನೆ ತಮಾಷೆನಾ? ಹಾಂ, ಎಷ್ಟೊತ್ತಾಯ್ತು? ನಾನು ಬೇರೆ ಹೊಸಬ, ಝೊಮ್ಯಾಟೋಗೆ ಬಂದಿರೋ ಎಷ್ಟು ದಿವಸ ಸ್ವಿಗ್ಗಿ ಮಾಡ್ಕೊಂಡಿದ್ದೆ. ಝೊಮ್ಯಾಟೊ ಮಾಡೋಣ ಅಂತ ಬಂದರೆ ಈ ಥರ ಮಾಡಿದ್ರೆ ಇವರು. ಇದರಲ್ಲಿ ವೇಟಿಂಗ್ ಚಾರ್ಜಸ್ ಕೊಡಲ್ಲ, ಏನೂ ಕೊಡಲ್ಲ. ಓಕೆ ಮೇಡಮ್, ಇದು ನಮಗೆ ಇದನ್ನು ಮಾಡಿಕೊಡಿ ಅಷ್ಟೇ ಸಾಕು. ಕ್ಯಾನ್ಸಲ್ ಆಗಿಲ್ವಲ್ಲ ಇನ್ನೂ ಮೇಡಮ್? ಹೌದಾ, ಓಕೆ ಮೇಡಮ್, ಕಾಲ್ ಡಿಸ್ಕನೆಕ್ಟ್ ಮಾಡಲಾ? ಹಾಂ, ಓಕೆ ಓಕೆ. ನೋಡೋಣ, ಇವಾಗ ಆರ್ಡರ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ದಾರೆ. ಇದೇನಪ್ಪ ಬರ್ಗರ್ ಕಿಂಗಲ್ಲಿ ಯುವರ್ ಡೈಲ್ಸ್ ಅಂತೆ, ಯುವರ್ ನೆಟ್ವರ್ಕ್ ನಾಟ್ ಕನೆಕ್ಷನ್ ಅಂತೆ. ಟ್ರಾಯ್ಗೆ ನೋಡೋಣ ಇರಿ, ನೆಟ್ವರ್ಕ್ ಏನೋ ಇಶ್ಯೂ ಆಗಿತ್ತಂತೆ. ನೋಡಿ, ಹತ್ತತ್ರ 1 hour ಇಲ್ಲೇ ಹೋಯ್ತು ನಂದು, 50 ನಿಮಿಷ. ನೆಟ್ವರ್ಕ್ ಹೋಗ್ಬಿಟ್ಟಿತ್ತಲ್ಲೋ ಚಿನ್ನ, ಬಾರೋ ನೆಟ್ವರ್ಕ್ ಏನಾಯ್ತು? ಓ, ಡಾಟಾನೇ ಆಫ್ ಮಾಡಿದ್ದೀನಿ. ಆ ಡಾಟಾ ಹೆಂಗೆ ಆಫ್ ಆಯ್ತಾ ಗೊತ್ತಿಲ್ಲ. ಇವಾಗ ಎಲ್ಲೈತಪ್ಪ ಆರ್ಡ್ರು? ಕ್ಯಾನ್ಸಲ್ ಆಗಿದ್ದಕ್ಕೆ ಏನು ಕೊಡಲ್ವಾ? ಪ್ರಿಯದರ್ಶಿನಿ ವೆಜ್ಜು, ಅಲ್ಲಿಗೆ ಪಿಕಪ್ ಹೇಳ್ಬಿಟ್ಟವನೇ ಯಶವಂತಪುರ. ಬರ್ರಿ ಹೋಗೋಣ. ಇದೇನಿದು ಕ್ಯಾನ್ಸಲ್ ಆಗಿರೋ ಆರ್ಡ್ರ್ ಎಲ್ಲೈತಪ್ಪ? ಪಾಕೆಟ್ ಬ್ಯಾಲೆನ್ಸ್ 20 ರೂಪಾಯಿ ವೇಟ್ ಮಾಡಿದ್ದೀನಿ. 20 ರೂಪಾಯಿ ಕೊಟ್ಟವ್ರು, ಇಲ್ಲಿ ತೋರಿಸ್ತಾ ಇರೋದು 20 ರೂಪಾಯಿ. ನೋಡೋಣ, ಇವಾಗ ಪ್ರಿಯದರ್ಶಿನಿಗೆ ಹೋಗೋಣ, ಯಶವಂತಪುರ್ಗೆ. ಇವಾಗ 2ನೇ ಆರ್ಡ್ರ್ ಡ್ರಾಪ್ ಮಾಡಿದ್ದೀನಿ, ಪ್ರಿಯದರ್ಶಿನಿಂದ ಡ್ರಾಪು. ಇದಕ್ಕೆ ಇನ್ನೊಂದು ಯಾವ್ದು ಆರ್ಡ್ರ್ ಕೊಟ್ಟನಪ್ಪ, 66 ರೂಪಾಯಿದು. ಹಾಟ್ ಕಫೆ ಎಲ್ಲಿ ಪಿಕಪ್ಪು? ರಾಜಾಜಿನಗರ. ಬರ್ರಿ, ರಾಜಾಜಿನಗರಕ್ಕೆ ಇವಾಗ ಪಿಕಪ್ ಮಾಡ್ಕೋಬೇಕು. ಇವಾಗ ಜಸ್ಟ್ 2ನೇ ಆರ್ಡ್ರ್ ಡ್ರಾಪ್ ಮಾಡಿದ್ದೀನಿ. ಟೋಟಲ್ 110 ರೂಪಾಯಿ ಆಗಿರೋದು. ಎಷ್ಟಪ್ಪ ಇದಕ್ಕೆ ಆರ್ಡ್ರ್ ಕೊಟ್ಟಿರೋ ಕಸ್ಟಮರು? ಮಿನಿ ಬ್ಯಾಲೆನ್ಸ್ ರಿಕ್ವೆಸ್ಟು. ಇದೇನು ಒಂದು ಅರ್ಥನೇ ಆಗ್ತಾಯಿಲ್ಲ. ಹೋಗ್ರಿ ಆ ಕಡೆ, ಎಷ್ಟು ಆರ್ಡ್ರ್ ಹೊಡೆದಿದ್ದೀನಿ ಗೊತ್ತಾಗ್ತಲ್ಲ. ಇದು ಟ್ರಿಪ್ಸ್ ಕೌಂಟ್ ಅಂತ ಎಲ್ಲಿರುತ್ತೆ ಇದು? ಟ್ರಿಪ್ ಕೌಂಟ್ಸು. ಹಾಂ, 110, 2 ಆರ್ಡ್ರ್ ಹೊಡೆದಿರೋದು. ತೋರಿಸ್ತೀನಿ ಇರಿ, ಎಲ್ಲೋಯ್ತು ಇರಿ ಕಸ್ಟಮರ್ ಒಂದು. ಎಲ್ಲವೂ ಚೆನ್ನಾಗಿತ್ತು. 3 ವರ್ಷ ಸ್ವಿಗ್ಗಿದಲ್ಲಿ ನಿಯತ ಕೆಲಸ ಮಾಡಿದ್ದಕ್ಕೆ ID ಅಂತೂ ಪರ್ಮನೆಂಟ್ಲಿ ಬ್ಲಾಕ್ ಆಯಿತು. ಇವಾಗ ನೋಡಿ, ಝೊಮ್ಯಾಟೋದನ್ನ ಎಂಥ ರೋಡಲ್ಲಿ 4 ಕಿಲೋಮೀಟ್ರ್ ಕಚ್ಚಾ ರೋಡಲ್ಲಿ ಓಡಿಸ್ತವಣೆ. ಇಲ್ಲಿ ತೋರಿಸ್ತಿದ್ರೆ ನಿಮಗೆ ಇವಾಗ ಎಲ್ಲಿದ್ದೀನಿ ಅಂತ. ನಮ್ಮ ಝೋನಲ್ಲಿರೋದು, ನಾನು ಎಲ್ಲಿದ್ದೀನಿ? ಚಿಕ್ಕಬಾಣವ್ರ ಹತ್ರ ಇದ್ದೀನಿ. ನಾನು ಝೋನಲ್ಲೇ ಓಡಿಸ್ತಾ ಇಲ್ಲ, ಅವನು ಔಟ್ ಆಫ್ ಝೋನಲ್ಲೇ ಓಡಿಸ್ತಾ ಇದ್ದೀನಿ. ಹೊಡೆದಿರೋದು 3-4 ಆರ್ಡ್ರ್ ಹೊಡೆದು ಬರೀ ಔಟ್ ಆಫ್ ಝೋನಲ್ಲೇ ಓಡಿಸಿರೋದು. ಒಂದೇ ಆರ್ಡ್ರ್, ಫಸ್ಟ್ ಆರ್ಡ್ರ್ ಬರ್ಬೇಕು, ಅದು ಕ್ಯಾನ್ಸಲ್ ಆಗಿದೆ. ಝೋನಲ್ಲಿ ಓಡಿಸಿದ್ದು ಅದು ಕ್ಯಾನ್ಸಲು. ಅದಾದಮೇಲೆ ರಾಜಾಜಿನಗರ, ಅಲ್ಲಿಂದ ಜಾಳಳ್ಳಿಯಿಂದ ಇವಾಗ ಚಿಕ್ಕಬಾಣವ್ರ ಈ ಸೈಡು. ಇವಾಗ ಮತ್ತೆ ಎಲ್ಲಿ ಕೊಡ್ತಾನೋ ಗೊತ್ತಿಲ್ಲ. ಇಲ್ಲಿ ನೋಡ್ರಿ, 4 ಕಿಲೋಮೀಟ್ರ್ ಐತೆ ಕಚ್ಚಾ ರೋಡ್, ಹೆಂಗೆ ಓಡಿಸ್ತಾ ಇದ್ದಾನೆ. ಸ್ವಿಗ್ಗಿದಲ್ಲಾದರೆ ಆರಾಮಾಗಿ ಅಲ್ಲಿದ್ದಲ್ಲಿ ಓಡಿಸ್ಕೊಂಡು ಸಾಕರ್ ನಗರ, ಯಲ್ಲಂಕನೋ, ನಮ್ಮ ಝೋನು, ಜಕ್ಕೂರು ಗಿಕ್ಕರು, BL ರೋಡು ಅರ್ತೆ ಆರಾಮಾಗಿದ್ದೆ. ಈ ID ಬ್ಲಾಕ್ ಆದಂಗಿಂದ ತಲೆ ಕೆಟ್ಟೋಗ್ಬಿಟ್ಟೈತೆ. ನೋಡೋಣ, ಇವತ್ತು ಹೋಗ್ಬೇಕಾಗೈತೆ ಮ್ಯಾನೇಜರ್ ಕಡೆ. ಹೋಗ್ಬಿಟ್ಟು ID ಏನೇನಾಗುತ್ತೆ ಅಂತ ಹೇಳ್ತೀನಿ, ಮತ್ತೆ ಸಿಗ್ತೀನಿ ಆರ್ಡರ್ ಬಿದ್ದ ಮೇಲೆ. ಇವಾಗ ಫಿಲ್ಟರ್ ಕಾಫಿಗೆ ಒಂದು ಮತ್ತು ಶಂಕ್ಸಾಗರ್ ಒಂದು ಆರ್ಡರ್ ಬಿದ್ದಿರೋದು, 2 ಆರ್ಡರ್ ಬಿದ್ದಿರೋದು. ಫಸ್ಟು ಶಂಕ್ಸಾಗರ್ ಕೊಟ್ಟಿದ್ದ, ಅದಾದಮೇಲೆ ಮತ್ತೊಂದು ಇಲ್ಲಿ ಬರ್ತಾವ ಮಲ್ಟಿ ಆರ್ಡರ್ ಒಂದು ಕೊಟ್ಬಿಟ್ಟ. ಫಿಲ್ಟರ್ ಕಾಫಿಯಿಂದ 3 ರೂಪಾಯಿ ಬರ್ತಾ ಇದ್ದೀನಿ. ಲಿಫ್ಟ್ ಇದ್ರಲ್ಲಿ ಯೂಸ್ ಮಾಡೋಕ್ಕೆ ಬಿಡೋಲ್ಲ. ಲಿಫ್ಟ್ ಇದ್ದರೆ 2nd ಫ್ಲೋರ್ 3rd ಫ್ಲೋರ್ ಸ್ಟಾಪ್ ಇದೆ. ನೋಡೋಣ ಬರ್ರಿ, 2 ಆರ್ಡರ್ ಪಿಕಪ್ ಮಾಡಿ ಎಷ್ಟು ಅಮೌಂಟ್ ಕೊಡ್ತಾ ಅಂತ ತೋರಿಸ್ತೀನಿ. ಇವಾಗ ಡ್ಯೂಟಿ ಆಫ್ ಮಾಡಿದ್ದೀನಿ. 10-15 ಗಂಟೆ ಆಗಿರೋದು ಆಫ್ ಮಾಡಿದ್ದೀನಿ ಡ್ಯೂಟಿನ. ಅರ್ನಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ ಇದು ನೋಡಿ, ಅಪ್ಡೇಟೇ ತೋರಿಸ್ತಲ್ಲ. ಏನು ಸಿಕ್ಕಾಪಟ್ಟೆ ಲೇಟ್ ರೀ ಅಪ್ಡೇಟ್ ಮಾಡೋದು. ಇದನ್ನು ಸ್ವಿಗ್ಗಿದಲ್ಲಿ 60 ರೂಪಾಯಿ ಕೊಟ್ಟಿದ್ದೆ ನೋಡಿ. ಅದಕ್ಕೆ ಎಲ್ಲ ಸೇರಿಸ್ಬಿಟ್ಟು ಒಂದು 200 ರೂಪಾಯಿ ಆಗಿದೆ ಅಷ್ಟೇ ಇವತ್ತಿಂದ ಅರ್ನಿಂಗ್ಸು. ಇವಾಗ ನಾನು ಸ್ವಿಗ್ಗಿ ಆಫೀಸ್ಗೆ ಹೋಗಬೇಕು. ಝೊಮ್ಯಾಟೊ T-ಶರ್ಟ್ ಹಾಕಿಬಿಟ್ಟು ತೆಗೆದುಬಿಟ್ಟು ಝೊಮ್ಯಾಟೊ ಬ್ಯಾಗಲ್ಲಿ ಇಟ್ಬಿಟ್ಟು ಸ್ವಿಗ್ಗಿ ಆಫೀಸ್ಗೆ ಹೋಗಿ ಸಿಗ್ತೀನಿ. ಏನೇನಾಗುತ್ತೆ, ಅನ್ಬ್ಲಾಕ್ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಸರಿ, ಅನ್ಬ್ಲಾಕ್ ಆಗುತ್ತೆ, ನೋಡೋಣ ಬರ್ರಿ. ಆಮೇಲೆ ಸಿಗ್ತೀನಿ ನಿಮಗೆ. ಇವಾಗ ಆಫೀಸ್ ಹತ್ರ ಬಂದಿದ್ದೀನಿ. ನೋಡೋಣ, 2nd ಫ್ಲೋರಲ್ಲಿ ಇರೋದು. ನಡ್ಕೊಂಡು ಹೋಗ್ತಾ ಇದ್ವಿ. ಲಿಫ್ಟ್ ಏನು ಬರ್ತಾನೂ ಇಲ್ಲ, ಏನೂ ಇಲ್ಲ ಅಂದ್ಕೊಂಡು 2nd ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಏನೇನಾಗುತ್ತೆ ವೀಡಿಯೋ ಮಾಡ್ಕೊಳ್ಳಲ್ಲ, ಇದನ್ನು ನಾನು ಹೇಳ್ತೀನಿ ಏನೇನು ಆಗಿದೆ ಅಂತ. ಇವಾಗ ಆಫೀಸ್ ಹತ್ರ ಎಲ್ಲ ಕ್ಲಿಯರ್ ಮಾಡಿಸ್ಕೊಂಡಿದ್ದೀನಿ. ಅವ್ರು ಹೇಳಿದ್ರು, ಅವ್ರು ಮೇಲ್ಗಿಲ್ಲೆಲ್ಲ ಮಾಡಿದ್ದಾರೆ. ನಮ್ದು ಹತ್ರ ಪ್ರೂಫ್ ಇತ್ತಲ್ಲ, ವಿಡಿಯೋ ಇತ್ತು. RNRದೊಂದು ಕಂಪ್ಲೀಟ್ ಇತ್ತಂತೆ, ಅದರದ್ದು ಇದನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಅದನ್ನು ಕಳಿಸಿದ್ದೀನಿ. ನೋಡೋಣ, ಇವಾಗ
ಮೇಲ್ ಮಾಡಿದ್ದಾರೆ ಸಾಯಂಕಾಲ ಬರುತ್ತೆ 2-3 ದಿವಸ ಆದ್ಮೇಲೆ ನೋಡೋದು ಮೇಲ್ಗಡೆ ಮೇಲ್ ಕಳ್ಸೋರಲ್ಲ ಅವಾಗಲೇ ಗೊತ್ತಾಗೋದು. ನೋಡೋಣ ಇವಾಗ ಪ್ರೊಸೀಜಿಂಗ್ ಏನೇನಾಗುತ್ತೋ ಸಾಯಂಕಾಲ ಮತ್ತೆ ಸ್ವಲ್ಪ ಮೀಟ್ ಆಗ್ತೀನಿ ಮ್ಯಾನೇಜರ್ಗೆ ನಾನು ಬೇರೆ ಕಡೆ ಬಂದಾಗ. ನೋಡೋಣ ಸದ್ಯಕ್ಕೆ ಅಂದ್ರೆ ಹೋಗ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಝೊಮ್ಯಾಟೊ ವರ್ಸಸ್ ಸ್ವಿಗ್ಗಿ ಅಂತೂ ಐಡಿ ಅಂತೂ ಬ್ಲಾಕ್ ಆಗೈತೆ. ತಕ್ಷಣವೆಲ್ಲ ಏನು ಅನ್ಲಾಕ್ ಮಾಡಲ್ಲ, ಅವ್ರು ಮೇಲ್ ಮಾಡಿ ತಕ್ಷಣ ಬರುತ್ತೆ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ಟಾಟಾ ಬೈ ಟೇಕ್ ಕೇರ್. ಇದರ ಸ್ವಿಗ್ಗಿ ಆಫೀಸಲ್ಲಿ ಬರುತ್ತೆ ಅಂತ. ಇದ್ಯಾವುದು ಪಾಪ್ಯುಲರ್ ಟವರ್ಸಲ್ಲಿ 2nd ಫ್ಲೋರಲ್ಲಿ ಇರೋದು ಸ್ವಿಗ್ಗಿ ಆಫೀಸು. ಇಲ್ಲಿ ಈ ಕಡೆ ಪಾರ್ಕಿಂಗ್ ಇರುತ್ತೆ. ಈ ಕಡೆಯಿಂದ ನವರಂಗ ಕಡೆಯಿಂದ ಬರ್ಬೇಕಾದ್ರೆ ನವರಂಗ ಥಿಯೇಟ್ರ್ ಕಡೆಯಿಂದ ಬಂದರೆ ಈ ಕಡೆ ಮುಂದೆ ಹೋಗ್ಬಿಟ್ಟು ರಿಟರ್ನ್ ಮಾಡ್ಕೊಂಡು ಬರಬೇಕು. ಇಲ್ಲಿ ನಂದುಸ್ಸು ಅಪೋಸಿಟು ರಾಜಾಜಿನಗರದಲ್ಲಿ ಇರೋದು. ಇದು ಸೆಕೆಂಡ್ ಬ್ಲಾಕ್ ರಾಜಾಜಿನಗರ 2nd ಬ್ಲಾಕು. ಡಾಕ್ಟರ್ ರಾಜ್ಕುಮಾರ್ ರೋಡ್. ಇದು ಯಾವ ರೋಡು? ಡಾಕ್ಟರ್ ರಾಜ್ಕುಮಾರ್ ರೋಡು. ಅದರಲ್ಲಿ ಬೇಕಾದ್ರೆ ಬೋರ್ಡ್ ಅಲ್ಲೇ ಕರ್ಕೋಣ ಸ್ವಿಗ್ಗಿ ಝೊಮ್ಯಾಟೊ ಅಂತ ಬೋರ್ಡು. ಅದು ಆನ್ ಬೋರ್ಡಿಂಗ್ ಅಂದರೆ ಅಲ್ಲಿ ಜಾಯ್ನಿಂಗ್ ಆಗೋದು. ಇಲ್ಲೇ ಥರ ಬೋರ್ಡ್ ಹಾಕೋರು ನೋಡಿ. ಜಾಯ್ನಿಂಗ್ದು ಆಫೀಸ್ ಮಾತ್ರ ಈ ಬಿಲ್ಡಿಂಗಲ್ಲಿ ಬರಬೇಕಂತೆ ಆಫೀಸ್ ಇರೋದು. ಜಾಯ್ನಿಂಗ್ದು ಅಲ್ಲಿ ಹೋಗೋಣ. ಇರಿ ನಮ್ಮ ಬ್ಯಾಗು ಟಿ ಶರ್ಟ್ ಕೊಡ್ತಾರೆ ನೋಡೋಣ. ಕೊಡಲ್ವಾ? ನೋಡಿರಿ ಇನ್ನು ಮನೆಗೆ ಹೋಗೋಣ. ಮನೆಗೆ ಹೋಗ್ಬಿಟ್ಟು ಈ ವಿಡಿಯೋ ಇಲ್ಲಿಗೆ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಟಾಟಾ ಬಾಯ್.